ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರ ನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು. ದರ್ಶನವನ್ನು ಪಡೆದುಕೊಂಡು ಪ್ರಸಾದದಲ್ಲಿ सर्वेभ्यः देवताभ्यो नमः. कई इट्कोळ्ळि और कई कोडि सर ಈ ಕಡೆ ಬನ್ನಿ. ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ವಿಶೇಷ ಪೂಜೆಗಳು ನಡೆದಿದ್ದು 35,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು, ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. महामाये श्रीपीठे सर्वपूजिते शंकुचक्रगदास्ते महालक्ष्मी नमोस्ते सर्वे सन्तः देवी महालक्ष्मी देवताभ्यो नमः. समस्त ಭಕ್ತಾದಿಗಳಿಗೆ 2024 ಮತ್ತು 2025ರ ಪ್ರಾರಂಭ ದಿವಸದ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ. ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲರೂ ಸಿಗಲಿ. ಈ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು ವಾಸಿಗಳಾಗಿ ಸುಮಾರು ದೇವಸ್ಥಾನದ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ದೇಹದಲ್ಲಿರುವ ರಕ್ತ ಎಲ್ಲ ಸೋಸಿ ನೀರಿನಲ್ಲಿ ಮನೆ ಕಟ್ಟಿದಂಗೆ ರಕ್ತದಲ್ಲಿ ದೇವಸ್ಥಾನ ಕಟ್ಟಿರೋಂಥ ಏಕೈಕ ವ್ಯಕ್ತಿ. ಕಾಡನ್ನು ನಾಡಿನಾಗಿ ಮಾಡಿ ನಿತ್ಯ ಅನ್ನದಾನ ಸೇವೆಯಾಗಿ ಮಾಡಿದಂತಹ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಮೂಲ ಬೃಂದಾವನ. ಶ್ರೀ ಮಹಾಲಕ್ಷ್ಮಿ ನಮಃ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಂದಿರೋ ಭಕ್ತಾದಿಗಳಿಗೆ ಎಲ್ಲ ಥರದ ದೇವಸ್ಥಾನದ ವತಿಯಿಂದ ಮಾಡಿಕೊಡಲಾಗಿದೆ. ದೇವರ ದರ್ಶನ ಪ್ರಸಾದದಲ್ಲಿ ಮತ್ತು ದೇವರ ದರ್ಶನ ಪಡೆಯಬೇಕೆಂದು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಡುತ್ತೇವೆ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ವಿಶೇಷತೆಗಳು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ ಎಷ್ಟು ಗಂಟೆ? ಬೆಳಗ್ಗೆ 6 ಗಂಟೆಯಿಂದಲೂ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಎಲ್ಲ ನಡೆದಿದೆ. ಈಗ ಸರ್ಕಿನದಲ್ಲಿ ಬರೋರಿಗೆ ಎಲ್ಲರಿಗೂ ಒಳ್ಳೆಯ ದರ್ಶನ ಇದೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡ್ತಾರೆ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ದರ್ಶನ ಇರುತ್ತೆ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ತನಕ ದರ್ಶನ ಇರುತ್ತೆ. ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೊಸ ವರ್ಷದಿಂದ ಭಕ್ತರ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆನೂ ಕಲ್ಪಿಸಲಾಗಿದೆ.